ಸ್ನೇಹಿತರೆ, ಇತ್ತೀಚೆಗೆ ಕಾಂಗ್ರೆಸ್ನ ಉನಗುಂದದ ಶಾಸಕ ವಿಜಯಾನಂದ ಕಾಶ್ಯಪ್ನವರ್ ಬಿಜೆಪಿ ರಾಷ್ಟ್ರೀಯ ನಾಯಕರು ಹಾಗೂ ರಾಜ್ಯ ನಾಯಕರು ಕಾಂಗ್ರೆಸ್ನ 55 ಶಾಸಕರನ್ನ ಹೆದರಿಕೆ ಹಾಗೂ ಬೆದರಿಕೆಯ ಮೂಲಕ ಬಿಜೆಪಿಗೆ ಸೆಳೆತಕ್ಕಂಥ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನುವ ಬಹುದೊಡ್ಡ ಆರೋಪವನ್ನ ಮಾಡಿದರು. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಿಜೆಪಿ ನಾಯಕರು ಈಗಾಗಲೇ ಒಂದು ವಿವರಣೆಯನ್ನ ಕೊಟ್ಟಿದ್ದು, ನಾವು ಯಾವುದೇ ಕಾರಣಕ್ಕೂ ಆಪರೇಷನ್ ಕಮಲದಂತಹ ಒಂದು ಕೆಲಸಕ್ಕೆ ಕೈ ಹಾಕಿಲ್ಲ ಅನ್ನುವ ಹೇಳಿಕೆಯನ್ನ ಈಗಾಗಲೇ ಕೊಟ್ಟಿದ್ರು. ಈ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂತೆ ಇದೀಗ ಹೊನ್ನಾಳಿಯ ಮಾಜಿ ಶಾಸಕ ಬಿಜೆಪಿಯ ನಾಯಕ ರೇಣುಕಾಚಾರ್ಯ ಅವರು ಹೊಸ ಒಂದು ಬಾಂಬ್ ಅನ್ನು ಸಿಡಿಸೋದ್ರ ಮೂಲಕ ಒಂದು ರೀತಿ ಅಚ್ಚರಿಗೆ ಕಾರಣ ಆಗಿದ್ದಾರೆ. ಒಂದ್ ಕಡೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಅಧಿಕಾರ ಹಂಚಿಕೆಯಾಗಿದೆ. ಇದೇ ಸೆಪ್ಟೆಂಬರ್, ಅಕ್ಟೋಬರ್ ಅಥವಾ ಡಿಸೆಂಬರ್ ಒಳಗೆ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪತನ ಆಗಿ ಡಿ.ಕೆ. ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ರೇಣುಕಾಚಾರ್ಯ ಅವರು ಹೊಸ ಬಾಂಬ್ ಒಂದನ್ನು ಸಿಡಿಸೋದ್ರ ಮೂಲಕ ಒಂದು ರೀತಿ ಅಚ್ಚರಿಗೆ ಕಾರಣ ಆಗಿದ್ದಾರೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ನಿಜಕ್ಕೂ ಕೂಡ ರೇಣುಕಾಚಾರ್ಯ ಈ ಅಧಿಕಾರ ಹಂಚಿಕೆ ಕುರಿತು ಹಾಕಿರ್ತಕ್ಕಂತಹ ಬಾಂಬ್ ಏನು, ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ಕೂಡ ಡಿಸೆಂಬರ್ ವೇಳೆಗೆ ಪತನ ಆಗುತ್ತಾ ಅನ್ನೋದನ್ನ ಒಂದ್ಸರಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಈಗ ಒಂದು ತಿಂಗಳಿಂದ ಏನು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ, ಅಧಿಕಾರ ಹಂಚಿಕೆ ಆಗಿದೆ, ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನ ಬಿಡ್ತಾರೆ ಅಂತ ಒಂದು ಬಣ, ಕಾಂಗ್ರೆಸ್ನ ಒಂದು ಬಣ ಹೇಳ್ತಿದ್ರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯನ ಬಣದ ಒಂದು ನಾಯಕರ ವಾದನೆ ಬೇರೆ. ಯಾವುದೇ ಕಾರಣಕ್ಕೂ ಅಧಿಕಾರ ಹಂಚಿಕೆ ಅನ್ನೋ ಪ್ರಶ್ನೆನೇ ಇಲ್ಲ, ಸಿದ್ದರಾಮಯ್ಯನವರೇ ಉಳಿದಿರ್ತಕ್ಕಂಥ ಅವಧಿಗೂ ಕೂಡ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವ ಹೇಳಿಕೆಗಳು ಕಾಂಗ್ರೆಸ್ನ ಎರಡು ಬಣಗಳ ನಡುವೆ ಒಂದು ತಿಕ್ಕಾಟಕ್ಕೆ ಕಾರಣ ಆಗಿದೆ. ಇದರ ನಡುವೆ ವಿಜಯಾನಂದ ಕಾಶ್ಯಪ್ನವರು ಬಹುದೊಡ್ಡ ಒಂದು ಬಾಂಬನ್ನು ಹಾಕಿದ್ರು. ರಾಜ್ಯದ ಕಾಂಗ್ರೆಸ್ನ 55 ಶಾಸಕರನ್ನ ಬಿಜೆಪಿ ಸಂಪರ್ಕ ಮಾಡಿದೆ. ಆ ಮೂಲಕ ಬಹುದೊಡ್ಡ ಆಪರೇಷನ್ ಕಮಲಕ್ಕೆ ಪ್ರಯತ್ನ ನಡೀತಾ ಇದೆ ಅನ್ನುವ ಒಂದು ಹೇಳಿಕೆಯನ್ನ ವಿಜಯಾನಂದ ಕಾಶ್ಯಪ್ನವರು ಕೊಟ್ಟಿದ್ರು. ಇದೀಗ ನಿನ್ನೆ ನಮ್ಮ ಓಲಿ ನ್ಯೂಸ್ ಚಾನೆಲ್ನೊಂದಿಗೆ ಸಂದರ್ಶನದಲ್ಲಿ ಮಾತಾಡಿದಂತಹ ಸಂದರ್ಭದಲ್ಲಿ MP ರೇಣುಕಾಚಾರ್ಯ ಅವರು ಹೊಸ ಒಂದು ಬಾಂಬ್ ಅನ್ನು ಸಿಡಿಸೋದ್ರ ಮೂಲಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಡಿಸೆಂಬರ್ ವೇಳೆಗೆ ಪತನ ಆಗೋದು ಖಚಿತ ಅನ್ನುವ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ಅಚ್ಚರಿಯನ್ನ ಉಂಟು ಮಾಡಿದ್ದಾರೆ. ಒಂದ್ ಕಡೆ ನಾವು ರೇಣುಕಾಚಾರ್ಯ ಅವರಿಗೆ ಪ್ರಶ್ನೆ ಮಾಡ್ತೀವಿ, ಸರ್ ಏನು ವಿಜಯಾನಂದ ಕಾಶ್ಯಪ್ನವ್ರು ಹೇಳೋ ಪ್ರಕಾರ ನೀವು ಆಪರೇಷನ್ ಕಮಲಕ್ಕೆ ಕೈ ಹಾಕಿದ್ದೀರಾ, 55 ಶಾಸಕರನ್ನ ಸಂಪರ್ಕ ಮಾಡಿರೋ ಸತ್ಯನ ಅಂತ ಕೇಳಿದಂತಹ ಪ್ರಶ್ನೆಗೆ, ನಾವು ಆ ರೀತಿಯ ಯಾವ ಪ್ರಯತ್ನವನ್ನು ಮಾಡಿಲ್ಲ, ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಡಿಸೆಂಬರ್ ವೇಳೆಗೆ ಖಚಿತವಾಗಿ ಪತನ ಹಾಗೇ ಆಗುತ್ತೆ ಅನ್ನುವ ಒಂದು ಬಾಂಬ್ ಅನ್ನು ಸಿಡಿಸೋದ್ರ ಮೂಲಕ ಇದೀಗ ರಾಜಕೀಯದಲ್ಲಿ ಒಂದು ರೀತಿಯ ಹೊಸ ಕೋಲಾಹಲವನ್ನು ಸೃಷ್ಟಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ನಮ್ಮ ಚಾನಲ್ನೊಂದಿಗೆ ಮಾತನಾಡಿದಂತಹ MP ರೇಣುಕಾಚಾರ್ಯ ಅವರು ರಾಜ್ಯ ಬಿಜೆಪಿಯ ಪರಿಸ್ಥಿತಿಗಳು, ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಳೆದ ಚುನಾವಣೆಯ ಬಿಜೆಪಿ ಅಭ್ಯರ್ಥಿಗೆ ಸೋಲಿಗೆ ಕಾರಣಗಳು, ಹಾಗೇನೆ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಎಷ್ಟು ಸ್ಥಾನಗಳನ್ನು ಗೆದ್ದು ಅಧಿಕಾರಕ್ಕೆ ಬರುತ್ತೆ, ಬಿಜೆಪಿ ಮತ್ತು JDS ನಡುವಿನ ಮೈತ್ರಿ ಮುಂದಿನ ವಿಧಾನಸಭಾ ಚುನಾವಣೆಗೂ ಕೂಡ ಮುಂದುವರಿಯುತ್ತಾ ಅಥವಾ ಇಲ್ವಾ ಅನ್ನುವ ಪ್ರಶ್ನೆಗಳಿಗೆ ಒಂದು ಸುದೀರ್ಘವಾದ ಉತ್ತರವನ್ನು ಕೊಡೋದ್ರ ಮೂಲಕ ನಮ್ಮೆಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸೂಕ್ತ ರೀತಿಯಲ್ಲಿ ಸ್ಪಂದನೆ ಮಾಡಿದರು ಅಂತಾನೆ ಹೇಳ್ಬೋದು. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ಈ ರಾಜ್ಯ ಸರ್ಕಾರ ಯಾವ ಕಾರಣಕ್ಕೆ ಪತನ ಆಗುತ್ತೆ ಅನ್ನೋದನ್ನ ರೇಣುಕಾಚಾರ್ಯ ಬಾಂಬ್ ಸಿಡಿಸಿದರೆ ಒಂದ್ಸರಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್, ಈಗ ಇರ್ತಕ್ಕಂಥ ಸರ್ಕಾರ ಅವಧಿ ಪೂರ್ಣಗೊಳಿಸುತ್ತಾ ಅಥವಾ ಸರ್ಕಾರ ಪತನ ಆಗುತ್ತಾ? ಒಂದ್ ಕಡೆ ವಿಜಯಾನಂದ ಕಾಶ್ಯಪ್ನವರು ಹೇಳ್ತಾರೆ 55 ಶಾಸಕರನ್ನ ಬಿಜೆಪಿ ಅವರು ಎದುರಿಸಿ ಬೆದರಿಸಿ ಬಿಜೆಪಿ ಸೆಳೆಯೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ವಿಜಯಾನಂದ ಕಾಶ್ಯಪ್ನವರು ನನಗೆ ಆತ್ಮೀಯ ಸ್ನೇಹಿತರೆ. ಅವರು ಎಲ್ಲೋ ಒಂದು ಕಡೆ ಸರ್ಕಾರ ಮೇಲೆ ಅಪಪ್ರಚಾರಗಳು, ಸರ್ಕಾರ ಅಭಿವೃದ್ಧಿ ಮಾಡಿಲ್ಲ, ಜನ ಶಾಪ ಆಗ್ತಾರೆ, ಜನರ ಮನಸ್ಸನ್ನು ಡೈವರ್ಟ್ ಮಾಡ್ಬೇಕಂತೇಳಿ ಆ ರೀತಿ ಹೇಳ್ತಾರೆ. ಅಷ್ಟೇ ಸುಳ್ಳಿದೆ. ಯಾವ ನೋಡಿ 55 ಜನ ಸಂಪರ್ಕನೂ ಮಾಡಿಲ್ಲ, 100% ಸುಳ್ಳು. ಒಂದು ಸರಿ ಸರ್ಕಾರ ಅಧಿಕಾರಕ್ಕೆ ಬಂದರೆ 5 ವರ್ಷ ಇರಲಿ ಅಂತ ನಾವು ಅಪೇಕ್ಷೆ ಪಡ್ತೀವಿ. ಯಾಕಂದರೆ ಜನರ ಮೇಲೆ ಅನಗತ್ಯವಾಗಿ ತೆರಿಗೆ ಇರ್ತೀವಿ. ಮಧ್ಯಂತರ ಚುನಾವಣೆಗಳು ನಮಗೇನು ಆತುರ ಇಲ್ಲ, ಈಗ ಎಲೆಕ್ಷನ್ ಬರಬೇಕು ಮತ್ತು ವಿಧಾನಸಭೆಗೆ ಹೋಗ್ಬೇಕು, ನಮಗೆ ಆತುರ ಇಲ್ಲ. ಒಂದ್ಸರಿ ಜನಾದೇಶ ನಮ್ಮ ವಿರುದ್ಧ ಬಂದರೆ ನಾವು ವೆಯ್ಟ್ ಮಾಡ್ತೀವಿ, ಸಮಯ ಕಾಯ್ತೀವಿ. ಕ್ಷೇತ್ರ ಜನಕ್ಕೆ ಗೊತ್ತಿದೆ, ಈಗ ಕೋವಿಡ್ನಲ್ಲಿ ಕೆಲಸ ಮಾಡಿದ್ದು, ಅಭಿವೃದ್ಧಿ ಮತ್ತೊಂದು. ರಾಜ್ಯದಲ್ಲಿ ವಿಜಯ ನಾಯಕತ್ವ ಚೆನ್ನಾಗಿದೆ, ಅಧಿಕಾರಕ್ಕೆ ಬಂದೇ ಬರ್ತೀವಿ ಮುಂದೆ. ಆದರೆ ಸರ್ಕಾರ
ಆಂತರಿಕ ಕಚ್ಚಾಟನೆ ಪತನ ಆಗಬಹುದು. ನಾವು ಕೈ ಹಾಕಲ್ಲ. ಡಿಸೆಂಬರ್ ಕ್ರಾಂತಿ ಅಂತಾರೆ, ಸೆಪ್ಟೆಂಬರ್ ಕ್ರಾಂತಿ ಅಂತಾರೆ. ಅಧಿಕಾರ ಶೇರಿಂಗ್ ಮಾಡ್ಕೊಂಡು ನಮಗೆ ಚೆನ್ನಾಗಿ ಭಾಳ ಚೆನ್ನಾಗಿ ಮಾಹಿತಿ ಗೊತ್ತಿದೆ. ಭಾಳಷ್ಟು ಕಾಂಗ್ರೆಸ್ ಸಚಿವರು ಚೆನ್ನಾಗಿದ್ದಾರೆ. ಕುರ್ಚಿ ಕದ ನಡೀತೈತಿ. ಮುಖ್ಯಮಂತ್ರಿಗಳು ಏನೇ ಹೇಳಿ, ಈಗ ಪದೇ ನಾನೇ 5 ವರ್ಷ ಅಂತ ಯಾಕೆ ಹೇಳ್ತಾರೆ? ಎಲ್ಲ ಒಂದು ಕಡೆ ಶೇಕಿಂಗ್ ಇದೆ, ಪವರ್ ಶೇರಿಂಗ್ ಇದೆ. ಅದು ಅವ್ರ ಪಕ್ಷದ ಆಂತರಿಕ ವಿಚಾರ. ಹಾಗಾಗಿ ಅವರು ಪವರ್ ಶೇರಿಂಗು ಮತ್ತೊಂದು ಅವರು ಆಂತರಿಕ ಕಚ್ಚಾಟ ತೊಡಗಿದ್ದಾರೆ. ಕುರ್ಚಿ ಕದನ ಆಗ್ತದೆ, ಅಭಿವೃದ್ಧಿ ಮರ್ತ್ಬಿಡಿದ್ದಾರೆ. ಗಂಡ ಹೆಂಡತಿ ಜಗದಲ್ಲಿ ಕೂಸು ಬಡವಾಯಿತು. ಅವ್ರ ಕಚ್ಚಾಟದಲ್ಲಿ ಅಭಿವೃದ್ಧಿ ಆಗ್ತಾಯಿಲ್ಲ, ಭರವಸೆಗಳಿಗೆ ಹಣ ಕೊಡ್ತಲ್ಲ. ರೇವಣ್ಣ ಹೇಳ್ತಾರೆ, ಭರವಸೆ ಸಮಿತಿ ಅಧ್ಯಕ್ಷರು ಏನು ಇವತ್ತೇ ಹಣ ಕೊಡ್ಬೇಕಂತ ಬಂದಾಗ ಕೊಡ್ತೀವಿ ಅಂತ ಹೇಳ್ತಾರೆ. ಡಿ.ಕೆ. ಶಿವಕುಮಾರ್ ಹೇಳ್ತಾರೆ, ತೆರಿಗೆ ಸಂಗ್ರಹ ಆದ್ಮೇಲೆ ಕೊಡ್ತೀವಿ, ತಿಂಗಳ ಕೊಡ್ತೀವಿ ಅಂತ ಹೇಳಿದೀವಿ ಅಂತ ಹೇಳ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರಿ ಹೇಳ್ತಾರೆ, ಇಲ್ಲ ನಾವು ಪ್ರತಿ ತಿಂಗಳು ಅಮೌಂಟ್ ಕೊಡ್ತಾ ಇದೀವಿ ಅಂತ ಅವ್ರು ಹೇಳ್ತಾರೆ. ಹಣ ಏನಿಲ್ಲ, ಸರ್ಕಾರ ಖಜಾನೆ ಖಾಲಿಯಾಗಿದೆ, ಸರ್ಕಾರ ದಿವಾಳಿಯಾಗಿದೆ, ಅಭಿವೃದ್ಧಿ ಆಗ್ತಾ ಇಲ್ಲ. ಅವರ ಶಾಸಕರುಗಳೇ ಬೇಸತ್ತು ಸರ್ಕಾರ ವಿರುದ್ಧ ಬಂಡ ಹೇಳ್ತಾರೆ. ಸರ್ಕಾರ ಪತನ, ಆಂತರಿಕ ಕಚೇರಿ ಸರ್ಕಾರ ಪತನ ಅಂದ್ರೆ ನಾವ್ಯಾರು ಉಳಿಲ್ಲ. ನೀವೇನು ಆಪರೇಷನ್ ಕಮಲ ಪ್ರಯತ್ನ ಅಂತೂ ಇಲ್ಲ, ಮಾಡಿಲ್ಲ, ಅವಶ್ಯಕತೆನೇ ಇಲ್ಲ. ಸರ್, ನಿಮ್ ರಾಜ್ಯಾಧ್ಯಕ್ಷರು ಹೇಳ್ತಾರೆ ಇವತ್ತೇ ಚುನಾವಣೆ ನಡೆದ್ರು 130 ಸೀಟ್ ನಾವು ಗೆಲ್ತೀವಿ ಅಂತ. ನೋಡಿ, ಕಾಂಗ್ರೆಸ್ನವ್ರು ಹೇಳ್ತಾರೆ ಮುಂದಿನ 2028ಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ. ನೆಕ್ಸ್ಟ್ ಬಿಜೆಪಿ ಅಧಿಕಾರಕ್ಕೆ ಬರುತ್ತಾ ಸರ್ ರಾಜ್ಯದಲ್ಲಿ? ಕಾಂಗ್ರೆಸ್ನವರಿಗೆ ಚೆನ್ನಾಗಿ ಗೊತ್ತಿದೆ. ಕೊಂಡು ಹೋದ 20 ದಿವಸದಲ್ಲಿ ಊಟಿ ಹೊಡ್ಕೊಂಡು ಹೋಗ್ಬೇಕಂತ ಕಾಯ್ತಿದ್ದಾರೆ. ನಾನು ಮಂತ್ರಿ ಆಗಬೇಕು, ನಾನು ಬೋರ್ಡ್ ಎಲ್ಲ ಕಾಯ್ತಿದ್ದಾರೆ. ಅವ್ರಿಗೆ ಗೊತ್ತಿದೆ. ಆದರೂ ತಿರುಕನ್ನು ಕನಸು ಕಾಣ್ತಾರೆ. ಆದರೆ ಈ ರಾಜ್ಯದ ಜನರ 6.5 ಕೋಟಿ ಜನರ ಭಾವನೆಗಳು ನಾಡಿ ಮಿಡಿತ. ಮುಂದೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕಂತೇಳಿ ಜನರ ಪಲ್ಸ್ ಇರ್ತಾರೆ, ನಾಡಿ ಮಿಡಿತ. ಅದರ ಆಧಾರದ ಮೇಲೆ ನಮ್ಮ ರಾಜ್ಯದ ಅಧ್ಯಕ್ಷರು ಇವತ್ತೇ ಚುನಾವಣೆ ಆಂತರಿಕ ಅಚ್ಚಾರದ ಸರ್ಕಾರ ಪತನ ಆದರೆ ಇವತ್ತೇ ಚುನಾವಣೆ 135-40 ಸೀಟ್ ಬಂದೇ ಬರ್ತೀವಿ ಅಂತ ಹೇಳಿದ್ದಾರೆ ಜನರು ಪಲ್ಸ್. ಸರ್, JDS ರಾಜ್ಯಾಧ್ಯಕ್ಷರಾಗಲಿ ನಿಖಿಲ್ ಕುಮಾರಸ್ವಾಮಿ ಅವರಲ್ಲಿ ಎಲ್ಲಿ ಹೋದ್ರೂ ನಾವು ಬಿಜೆಪಿ ಅವ್ರ ಜೊತೆ ಸೇರಿ 140ರಿಂದ 150 ಸೀಟ್ ಬರ್ತೀವಿ ಅಂತ ಭಾಷಣಗಳಾಗಿ ಹೇಳ್ತಾರೆ. ಆದ್ರೆ ನಿಮ್ ಬಿಜೆಪಿ ಅವ್ರು ಯಾರು ಕೂಡ ನಾವು JDS ಜೊತೆಗೆ ಹಿಡ್ಕೊಂಡು ಅಧಿಕಾರಕ್ಕೆ ಬರ್ತೀವಿ ಅಂತ ಒಂದ್ ಸರಿನೂ ಹೇಳಿಲ್ಲ. ಏನ್ ಡಿಫ್ರೆನ್ಸ್? ಮೈತ್ರಿಕೂಟ ಈ ರಚನೆಯಾಗಿದ್ದು ಲೋಕಸಭೆ ಚುನಾವಣೆ ಮಾಡಿದ್ದು ನಮ್ಮ ರಾಷ್ಟ್ರೀಯ ನಾಯಕರು ನರೇಂದ್ರ ಮೋದಿಜಿಯವರು, JP ನಡ್ಡಾಜಿಯವರು, ಅಮಿತ್ ಶಾಜಿಯವರು, BS ಸಂತೋಷ್ ಅವರು ರಾಷ್ಟ್ರ ಮಟ್ಟದಲ್ಲಿ ತೀರ್ಮಾನ, ದೇವೇಗೌಡರು, ಕುಮಾರಸ್ವಾಮಿ ಅವ್ರು ಮಾಡ್ತಾರೆ ತೀರ್ಮಾನ ಆಗಿದೆ. ಈಗ ನಾವು ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ಒಟ್ಟಿಗೆ ಹೋದ್ವಿ. ಈಗ ಸಂಘಟನೆ ಅವ್ರ ಪಾರ್ಟಿ ಅವ್ರ ಸಂಘಟನೆ ಮಾಡ್ತಾರೆ, ನಾವು ನಮ್ಮ ಪಾರ್ಟಿ ಸಂಘಟನೆ ಮಾಡ್ತೀವಿ. ರಾಜ್ಯದ ಅಧ್ಯಕ್ಷರಾಗಿ ಭಾರತೀಯ ಜನತಾ ಪಾರ್ಟಿ ಸ್ವತಂತ್ರವಾಗಿ 130-40 ಸೀಟ್ ಬರ್ತೀವಿ ಅಂತ ಹೇಳಲೇಬೇಕು. ರಾಜ್ಯದ ಅಧ್ಯಕ್ಷ ಹೇಳಲೇಬೇಕು. ಮೇಲೆ ರಾಷ್ಟ್ರೀಯ ನಾಯಕರು ಒಟ್ಟಾಗಿ ಏನು ಈ ಚುನಾವಣೆ ಮೈತ್ರಿ ಮಾಡ್ಕೊಂಡ್ರೆ ನಾವು ಮತ್ತೆ ಒಟ್ಟಾಗಿ ಹೋಗ್ತೀವಿ. ಅದು ರಾಷ್ಟ್ರೀಯ ನಾಯಕರ ತೀರ್ಮಾನ, ನಮ್ಮ ತೀರ್ಮಾನ ಅಲ್ಲ. ಸರ್, ನಿಮ್ಮನ್ನ ಮತ್ತೆ ಸಿದ್ದೇಶ್ವರ ಬಣದವ್ರನ್ನ ಪ್ರಹ್ಲಾದ್ ಜೋಶಿ ಅವ್ರು ಕರೆದು 2 ಬಣಕ್ಕೆ ಬುದ್ಧಿ ಹೇಳಿದ್ರು ಅಂತ ವಿಚಾರ ಬಂತು. ನಿಮ್ಮ ಬಣದವರು ಎಲ್ಲ ಯಾರು ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾ ಇಲ್ಲ. ಆದ್ರೂ ಕೂಡ ಸಿದ್ದೇಶ್ವರ ಬಣದವರು ನಿಮ್ಮ ಮೇಲೆ ದಾಳಿ ಮಾಡ್ತಾನೆ ಇದ್ದಾರೆ. ಹಾಗಾದ್ರೆ ಪ್ರಹ್ಲಾದ್ ಜೋಶಿ ಅವರ ಸಂಧಾನ ಸಭೆ ಏನಾಯ್ತು ಸರ್? ಎಲ್ಲ ಮಾಹಿತಿ ಪ್ರಹ್ಲಾದ್ ಜೋಶಿ ಅವರಿಗೆ ಸದನಗಳೆಲ್ಲ ಮಾಹಿತಿ ಇದೆ. ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತಗೋಬೇಕು ಅವ್ರು ತೀರ್ಮಾನ ಮಾಡ್ತಾರೆ. ಆರೋಪ ಮಾಡ್ತಾರೆ ಅಷ್ಟೇ. ನಾವು ರಾಷ್ಟ್ರ ನಾಯಕರು, ರಾಜ್ಯ ನಾಯಕರು ಒಂದು ಗೌರವ ಕೊಟ್ಟು ನಾವು ಮೌನ ಹೋಗ್ತೀವಿ. ಅವರು ಬಂಡಾಯ ಇದ್ದರೆ ಅದನ್ನು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಅದ್ರ ಬಗ್ಗೆ ನಾನು ಮಾತಾಡೋದು. ಇಲ್ಲಿ ಬಣ ಇಲ್ಲ, ನಾವೆಲ್ಲ BJP, ರೇಣುಕಾಚಾರ್ಯ ಬಣ, ಮತ್ತೊಂದು ಬಣ, ಮೂದೊಂದು ಬಣ ಇಲ್ಲ. ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಜೊತೆಗಿದ್ದೀವಿ. ಸರ್, ಕೊನೆ ಪ್ರಶ್ನೆ. ಒಂದು ವೇಳೆ ರಾಷ್ಟ್ರೀಯ ಅಧ್ಯಕ್ಷರು ಒಂದು ತೀರ್ಮಾನ ತಗೊಂಡು ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರ ಸ್ಥಾನದಿಂದ ಕೆಳಗಿಳಿಸಿದ್ರೆ ನಿಮ್ಮ ನಡೆ ಏನಾಗಿರುತ್ತೆ? ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ, ಆಶಾಭಾವನೆ ಮುಂದುವರಿತಾರೆ, ವಿಶ್ವಾಸ ನಮಗೆ. ಅಕಸ್ಮಾತ್ ಇಳಿಸಿದ್ರೆ ನಿಮ್ಮ ನಡೆ ಏನು ಸರ್? ನಿಮ್ಮ ಬಣದ ನಡೆ? ಬಣ ಅಲ್ಲ, ಭಾರತೀಯ ಜನತಾ ಪಾರ್ಟಿ. ವಿಜಯೇಂದ್ರ ಅವರು 100 ರಾಜ್ಯದ ಅಧ್ಯಕ್ಷ ಮುಂದುವರಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಸಂಘಟನೆ. ಈ ವಿಜಯೇಂದ್ರ ಅವ್ರ ಬಗ್ಗೆ ಯಾಕೆ ಇಷ್ಟು ವಿರೋಧ ಸರ್? ಅವ್ರೇ ಕೇಳಬೇಕು. ಎಲ್ಲೋ ಒಂದು ಕಡೆ ಯಡಿಯೂರಪ್ಪದವ್ರು ಒಳ್ಳೆ ಕೆಲಸ ಮಾಡಿದ್ರು. ಮಾಸ್ಕ್ ಯಡಿಯೂರಪ್ಪ ಜಾತ್ಯತೀತ ನಾಯಕ, ಒಂದು ಸಮಾಜಕ್ಕೆ ಸೀಮಿತ ಅಲ್ಲ. ಅವ್ರನ್ನೂ ವಿರೋಧ ಮಾಡ್ತಾರೆ. ಈ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಕಿರಿ ವಯಸ್ಸಿನಲ್ಲಿ ಅಧ್ಯಕ್ಷರಾಗಿ ಭಾಳಷ್ಟು ಜನರ ಪ್ರೀತಿ ಒಳಗೆ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಕೆಲವರು ಸಹಿಸೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಹೀಗೆ ಇದು ರಾಜಕಾರಣ. ಥ್ಯಾಂಕ್ ಯು.